ಈ ಪವರ್ ಫೈಟ್ ಅಲ್ಲಿ ದೆಹಲಿಗೆ ಬುಲಾವ್ ನೀಡಿದ್ದಾರಾ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕಾರಣ ಡಿಸೆಂಬರ್ 24ರ ಒಳಗೆ ಹೈಕಮಾಂಡ್ನಿಂದ ಅಂತಿಮ ನಿರ್ಧಾರದ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಅಧಿವೇಶನ ಆರಂಭವಾಗಿದ್ರೆ ಅಧಿವೇಶನದ ನಡುವಿನಲ್ಲೇ ನೀವು ಕೂಡಲೇ ದೆಹಲಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಯಾರು ಹೈಕಮಾಂಡ್. ಕಾಂಗ್ರೆಸ್ ಸರ್ಕಾರ ಇರೋದೇ ಕೆಲವು ರಾಜ್ಯಗಳಲ್ಲಿ, 3-4 ರಾಜ್ಯಗಳಲ್ಲಿ. ಅದರಲ್ಲಿ ಬಹಳ ಪ್ರಬಲವಾಗಿ ಗೆದ್ದದ್ದು ಕರ್ನಾಟಕದಲ್ಲಿ ಮಾತ್ರ. ಆದರೆ ಕರ್ನಾಟಕದ ಅವ್ಯವಸ್ಥೆಯನ್ನ ನೋಡಿ ಹೈಕಮಾಂಡ್ಗೆ ತಲೆನೋವಾಗಿ ಬಿಟ್ಟಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಬಾರಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ಇತ್ತೀಚೆಗಷ್ಟೇ ಖರ್ಗೆ ಅವರ ಜೊತೆಯಲ್ಲಿ ರಹಸ್ಯವಾಗಿ ಡಿಕೆಶಿ ಮೀಟಿಂಗ್ ಮಾಡಿದ್ರು. ಎಲ್ಲಿ? ಕಾರಲ್ಲಿ. HAL ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಒಂದೇ ಕಾರಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರು. ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಸೊ ಒಂದರ್ಥದಲ್ಲಿ ಇಬ್ರು ಕೂಡ ಹೈಕಮಾಂಡ್ಗೆ ಧಮಕಿ ಕೊಡ್ತಾ ಇದ್ದಾರೆ. ನನ್ನನ್ನು CM ಮಾಡಿ, ಇಲ್ಲದೆ ಇದ್ರೆ ಇಂತಿಷ್ಟು MLAಗಳನ್ನ ರಾಜೀನಾಮೆ ಕೊಡಿಸ್ತೇನೆ. ನನ್ನನ್ನು CM ಮಾಡಿ, ಇಲ್ಲದೆ ಇದ್ರೆ ನನ್ನ ಹತ್ರ ಇಂತಿಷ್ಟು ಜನ ಇದ್ದಾರೆ. ಸೊ ಲಿಟ್ರಲಿ ಅರ್ಥ ಆಗ್ತಾ ಇದೆ, ಇವರಿಬ್ಬರೂ ಕೂಡ ಹೈಕಮಾಂಡ್ಗೆ ಧಮಕಿ ಕೊಡ್ತಾ ಇದ್ದಾರೆ. ಅದೇ ರೀಸನ್ನಿಗೆ ಹೈಕಮಾಂಡ್ ಕೂಡ ಯಾವ ತೀರ್ಮಾನವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮೊನ್ನೆ ನೆನ್ನೆಯ ಕಥೆಯಲ್ಲ. 4 ತಿಂಗಳಿಂದ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ರು. ಹೈಕಮಾಂಡ್ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇರಬಹುದು, ಒಳಗಡೆ ಏನಾಗ್ತಾ ಇರಬಹುದು?